ಮಲ್ಲಮ್ಮ ಪ್ರತಿದಿನ ಬೆಳಗಿನ ಜಾವ ಎದ್ದ ಕೂಡಲೇ ಖಾಲಿ ಕೊಡಗಳನ್ನು ತೆಗೆದುಕೊಂಡು ಊರಿನ ಹಳೆಯ ಬಾವಿಯ ಕಡೆ ನಡೆಯುತ್ತಿದ್ದಳು. ಆ ವರ್ಷ ಮಳೆ ಸರಿಯಾಗಿ ಬರಲಿಲ್ಲ. ಊರಿನ ಬಾವಿಗಳು ಒಣಗಿದ್ದವು. ಉಳಿದಿದ್ದ ಒಂದೇ ಬಾವಿಯ ಬಳಿ ಪ್ರತಿದಿನ ದೊಡ್ಡ ಸಾಲು. ಎಲ್ಲರ ಮುಖದಲ್ಲೂ ಚಿಂತೆ. ಮನೆಗೆ ನೀರು ತರುವುದೇ ದೊಡ್ಡ ಹೋರಾಟವಾಗಿತ್ತು. ಒಂದು ದಿನ ಮಲ್ಲಮ್ಮ ಬಾವಿಯ ಬಳಿಗೆ ಬಂದಾಗ ಈಗಾಗಲೇ ಹಲವಾರು ಹೆಂಗಸರು ಕಾಯುತ್ತಿದ್ದರು. ಬಿಸಿಲು ಏರುತ್ತಿತ್ತು. ಸಮಯ ಕಳೆದಂತೆ ನೀರು ಕಡಿಮೆಯಾಗತೊಡಗಿತು. ಎಲ್ಲರ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಯಿತು. ನನಗೆ ಮೊದಲು ಕೊಡಿ, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಎಂದು ಒಬ್ಬಳು ಹೇಳಿದಳು. ಇನ್ನೊಬ್ಬಳು, ನನ್ನ ಮನೆಯಲ್ಲಿ ಅಸ್ವಸ್ಥ ಅಜ್ಜಿ ಇದ್ದಾಳೆ ಎಂದಳು. ಮಾತು ಮಾತಿಗೆ ಜಗಳ ಶುರುವಾಯಿತು. ಮಲ್ಲಮ್ಮ ಕೆಲಹೊತ್ತು ಮೌನವಾಗಿ ನೋಡುತ್ತಿದ್ದಳು. ನಂತರ ಮುಂದೆ ಬಂದು, ನಾವು ಹೀಗೆ ಜಗಳ ಮಾಡಿದರೆ ನೀರು ಹೆಚ್ಚಾಗಲ್ಲ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಂಚಿಕೊಂಡರೆ ಎಲ್ಲರ ಮನೆಗೂ ತಲುಪುತ್ತದೆ ಎಂದಳು. ಅವಳ ಮಾತಿಗೆ ಎಲ್ಲರೂ ಶಾಂತವಾದರು. ಅವರು ಸರಿಯಾಗಿ ಸಾಲಿನಲ್ಲಿ ನಿಂತು ಸ್ವಲ್ಪ ಸ್ವಲ್ಪವಾಗಿ ನೀರು ತೆಗೆದುಕೊಂಡರು.